ಆದ್ರೂ ಅಲ್ಲಿವರೆಗೂ ನಾನು ರೆಡಿ ಆಗ್ಬೇಕಲ್ವಾ? ರಾಧಿಕಾ ಮತ್ತು ವಿಶು ಜೊತೆಗೆ ಬಡ್ದಾಡೋಕ್ಕಾದ್ರೂ ಬೇಗ ಹುಷಾರಾಗಬೇಕಾಗಿದೆ ನಾನು. ಸರಿ, ಬೆಳಿಗ್ಗೆ ಬೇಗ ಬರ್ತೀಯಲ್ವಾ? ಬರ್ತೀನಿ. ಸಂಜೀವಿನಿ ಅಕ್ಕ, ಶಾಂತನುಗೆ ಔಷಧಿ ಕೊಡ್ಬೇಕು. ರಾಧಿಕಾ ಅವಾಗ್ಲಿಂದ ಬಂದ್ಲ ಅಂತ ಕೇಳ್ತಾನೆ ಇದ್ದಾನೆ. ನಾವು ಕೊಡೋದಿಕ್ ಹೋಗೋದ್ ಬೇಡವಂತೆ, ಮೊದ್ಲೇ ಹೇಳ್ಬಿಟ್ಟಿದ್ದಾನೆ. ರಾಧಿಕಾ ಇನ್ನೂ ಬಂದಿಲ್ವಾ? ಇನ್ನೂ ಇಲ್ಲ. ಸರಿ. ಹಲೋ, ಯಾರು? ಅಮ್ಮ, ನಾನು ಸಂಜೀವಿನಿ, ಆಶ್ರಮದಿಂದ. ಹಾ ಸಂಜೀವಿನಿ, ಹೇಳಿ, ಏನ್ ವಿಷಯ? ಅಮ್ಮ, ರಾಧಿಕಾ ಮನೇಲಿದ್ದಾಳಾ? ಹಾ, ರಾಧಿಕಾ ಮನೇಲೇ ಇದ್ದಾಳೆ. ಯಾಕೆ ಸಂಜೀವಿನಿ? ಏನಿಲ್ಲಮ್ಮ, ಇಲ್ಲೊಬ್ರಿಗೆ ಔಷಧಿ ಕೊಡ್ಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ಅದಕ್ಕೆ ಯಾಕೆ ಮನೆಗೆ ಫೋನ್ ಮಾಡ್ತೀರಾ? ನೀವೇ ಯಾರಾದ್ರೂ ಕೊಡಿ. ಹಾಗಲ್ಲಮ್ಮ, ಆ ಪೇಷಂಟಿಗೆ ಪ್ರತಿದಿನ ರಾಧಿಕಾನೇ ಔಷಧಿ ಕೊಡ್ತಿದ್ಲು. ಇದು ಒಳ್ಳೆ ಕತೆ ಆಯ್ತಲ್ಲ. ಏನೇನು ಔಷಧಿ ಕೊಡ್ತಾರೆ ಅಂತ ಬುಕ್ಕಲ್ಲಿ ಇರುತ್ತಲ್ವಾ, ಅದನ್ನ ನೋಡ್ಕೊಂಡು ನೀವೇ ಕೊಡಿ. ಅವಳೇ ಬಂದ್ರೆ ಚೆನ್ನಾಗಿರ್ತಿತ್ತು. ನೋಡಿ, ಏನೂ ಸಮಸ್ಯೆ ಆಗೋಲ್ಲ, ಯೋಚನೆ ಮಾಡಬೇಡಿ. ರಾಧಿಕಾ ಮಗು ಕೃಷ್ಣನ್ಗೆ ಸ್ವಲ್ಪ ಕೆಮ್ಮು ಜಾಸ್ತಿ ಆಗಿದೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಅವಳು ಬರಲ್ಲ, ನೀವೇ ಕೊಡಿ. ಅಮ್ಮ, ಒಂದ್ ನಿಮಿಷ. ಸಂಜೀವಿನಿ ಅಕ್ಕ, ನಾನು ಆಶ್ರಮಕ್ಕೆ ಬರ್ತೀನಿ. ರಾಧಿಕಾ, ಮಗುಗ್ ಹುಷಾರಿಲ್ವಂತಲ್ಲ, ಬೇಡ ಬಿಡು. ಪರವಾಗಿಲ್ಲ, ನಾನು ಬರ್ತೀನಿ ಸಂಜೀವಿನಿ ಅಕ್ಕ. ರಾಧಿಕಾ ಬರ್ತಾಳಂತೆ. ಅಮ್ಮ, ನಾನು ಆಶ್ರಮಕ್ಕೆ ಹೋಗಿ ಬರ್ತೀನಿ. ನೀನು ಆಶ್ರಮಕ್ಕೆ ಹೋಗೋದು ಬೇಡ. ನಾನು ಅವ್ರ ಹತ್ರ ಮಾತಾಡಿದ್ದೀನಿ, ಅವರೇ ಔಷಧಿ ಕೊಡ್ತಾರೆ. ಅಮ್ಮ, ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಏನಿದು ರಾಧಿಕಾ? ಅಲ್ಲಿ ಆಶ್ರಮದಲ್ಲಿ ನೋಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ಮಗುಗೆ ಹುಷಾರಿಲ್ಲ, ನಿನ್ನ ಮಗು ಜೊತೆ ಇರು. ಅಮ್ಮ, ನಾನು ಬೇಗನೆ ಬಂದ್ಬಿಡ್ತೀನಿ. ಅಲ್ಲಿವರೆಗೂ ಮಗುನ ನೀವೇ ನೋಡ್ಕೊಳ್ತಾ ಇರಿ. ಅದು ನಮ್ಮ ಆಶ್ರಮ ಅಲ್ವಾ, ನಮ್ಮ ಕೈಲಾದಷ್ಟು ಸೇವೆ ಮಾಡೋಣ ಅಂತ ಅಷ್ಟೆ. ನಾನು ಹೋಗಿ ಬರ್ತೀನಿ. ಏನಾಗಿದೆ ಇವಳಿಗೆ? ಏನಾಗಿದೆ ರಾಧಿಕಾಗೆ? ಇಷ್ಟೊಂದು ಹಠ ಯಾರಿಗೋಸ್ಕರ? ಶಾಂತನುಗೋಸ್ಕರ. ಇವಳು ಮಗುನೇ ಬಿಟ್ಟು ಬರೋ ಅವಶ್ಯಕತೆ ಏನಿದೆ? ಹೆಚ್ಚಿಗೆ ಇವಳನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ವಲ್ಲ. ರಾಧಿಕಾ ಏನಾದ್ರೂ ಸಮಸ್ಯೆಲಿದ್ದಾಳ ಅಂತ? ಏನಿರ್ಬೋದು? ಯಾಕೆ ಲೇಟು? ರಾತ್ರನ್ನೇ ಹೇಳಿದ್ದೆ ತಾನೆ ಬೇಗ ಬರಬೇಕು ಅಂತ. ಒಂದು ಹೊತ್ತಿನ ಔಷಧಿ ಮಿಸ್ ಆದ್ರೆ ನನಗೆ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ನನಗೆ ಗೊತ್ತು. ಈಗ ಬಂದಿದ್ದೀನಿ ತಾನೆ. ನೀನು ಒಂದೇ 1 ಗಂಟೆ ಲೇಟಾಗಿ ಬಂದ್ರು ಅಲ್ಲಿ ನಿನ್ನ ವಿಷುಗೆ 1 ಹೊತ್ತಿನ ಊಟಕ್ಕೆ ಕತ್ರಿ ಬೀಳುತ್ತೆ. ಇದೇ ಕಣ್ಣೀರು ಶಾಶ್ವತವಾಗಿ ನಿನ್ನ ಹತ್ರ ಇರೋ ಹಾಗೆ ಮಾಡ್ಬೇಕಾಗುತ್ತೆ. ನಾನು ಏನ್ ಮಾಡ್ಲಿ ಹೇಳಿ ರಾಧಿಕಾ ಅವರೇ? ಬೇಗ ವಾಸಿ ಆಗ್ಬೇಕು ಅನ್ನೋ ಆಸೆಗೆ ಆಶ್ರಮದಲ್ಲಿ ಹೀಗೆಗೋ ನಡ್ಕೋತೀನಿ, ಯಾರ್ಯಾರಿಗೋ ಬೈತೀನಿ, ಮಗು ತರ ಹಠ ಮಾಡ್ತೀನಿ. ನನ್ನ
ನಾನು ತುಂಬಾ ಚೆನ್ನಾಗಿ ಬಾಳಿ ಬದುಕ್ತನು ರಾಧಿಕಾ ಅವರೇ. ನನ್ನ ಹಳೆ ಕಥೆಗಳನ್ನ ಕೇಳಿದ್ರೆ ನೀವೇ ಕಣ್ಣೀರು ಹಾಕ್ಬಿಡ್ತೀರಾ. ಯಾರಿಗೂ ಮೋಸ ಮಾಡ್ದೋನಲ್ಲ, ಯಾರಿಗೂ ನೋಯಿಸ್ತೋನಲ್ಲ. ಆದರೂ ನನಗೆ ಯಾಕೆ ಹೀಗಾಯ್ತು ಅಂತ ಯೋಚನೆ ಮಾಡ್ತಾ ಕೂತಾಗ ನನಗೆ ಬೇಸರ ಆಗುತ್ತೆ. ಅದಕ್ಕೆ ಹೀಗೆಲ್ಲ ಕೂಗಾಡ್ತೀನಿ. ಕೋಪ ಮಾಡ್ಕೋಬಿಡಿ ರಾಧಿಕಾ ಅವರೇ. ನಿಮ್ಮ ಕೆಲ ಔಷಧಿ ತಗೊಂಡ್ರೆ ನನ್ನ ಕಾಯಿಲೆ ವಾಸಿ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿರೋಣ ನಾನು. ಅದಕ್ಕೆ ಮಗು ಥರ ಹಠ ಮಾಡ್ತೀನಿ. ನೀವು ತಪ್ಪು ತಿಳ್ಕೊಬೇಡಿ. ರಾಧಿಕಾ ಅವರೇ, ಒಂದು ನಿಮಿಷ. ನೀವು ನನಗೆ ಮಾಡ್ತಿರೋ ಸಹಾಯಕ್ಕೆ ನೀವು ಏನು ಬೇಕಾದ್ರೂ ಕೇಳಿ, ನಾನು ಸಹಾಯ ಮಾಡ್ತೀನಿ. ಅಷ್ಟು ಚಿಕ್ಕ ಮಗುನ ಮನೇಲಿ ಬಿಟ್ಟು ನನಗೋಸ್ಕರ ಔಷಧಿ ಕೊಡಕ್ಕೆ ಬರ್ತಾ ಇದ್ದೀರಾ. ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗ್ತಿದೆ ಅಂತ ನನಗೆ ಅರ್ಥ ಆಗುತ್ತೆ. ನನ್ನನ್ನು ಕ್ಷಮಿಸ್ಬಿಡಿ. ಶಾಂತನು, ನೀನ್ ಏನು ಅಂತ ಹೇಳೋಕೆ ಆಗೋದಿಲ್ಲ. ಒಂದು ಕ್ಷಣದಲ್ಲಿದ್ದ ಹಾಗೆ ಇನ್ನೊಂದು ಕ್ಷಣದಲ್ಲಿರೋದಿಲ್ಲ. ನಾವು ಹಾಗೆ ಸಂಜೀವಿನಿ ಅವರೇ, ಒಂದೇ ಥರ ಇದ್ರೆ ಲೈಫ್ ಬೋರ್ ಹೊಡೆದ್ಬಿಡುತ್ತೆ. ಪರವಾಗಿಲ್ವೇ, ಸ್ವಲ್ಪ ಎಮೋಷನಲ್ ಕೂಡ ಅನ್ಸುತ್ತೆ ನೀನು. ನಿನ್ ಮಾತು ಕೇಳಿ ರಾಧಿಕಾನೇ ಕಣ್ಣಲ್ಲಿ ನೀರು ಹಾಕ್ಬಿಟ್ಲು. ರಾಧಿಕಾ ಅವ್ರ ಕಣ್ಣಲ್ಲಿ ಕಣ್ಣೀರು ಬರ್ಸೋದು ತುಂಬಾ ಸುಲಭ. ಹಾಗೆ ನೋಡ್ಬೇಡಿ, ಇದರಲ್ಲಿ ಏನು ವಿಶೇಷತೆ ಇಲ್ಲ. ಒಂದೆರಡು ಸೆಂಟಿಮೆಂಟ್ ಮಾತುಗಳನ್ನ ಆಡ್ಬಿಟ್ರೆ ರಾಧಿಕಾ ಅವರು ಕರ್ಗೋಗ್ಬಿಡ್ತಾರೆ. ತುಂಬಾ ಚೆನ್ನಾಗಿ ಮಾತಾಡ್ತಿರ್ರಿ ಶಾಂತನು. ನಿಮ್ ಬಗ್ಗೆ ತುಂಬಾ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ನಾನು. ನೀವೇನು ಅಂದ್ಕೊಂಡಿರೋ ಅದಲ್ಲ ಶಾಂತನು. ನೀವು ಅಂದ್ಕೊಳಕ್ಕೂ ಆಗದರಷ್ಟು, ಕಲ್ಪನೆ ಮಾಡ್ಕೊಳಕ್ಕೂ ಆಗದರಷ್ಟು ವಿಚಿತ್ರ ಈ ಶಾಂತ. ಒಂದು ಸಾರಿ ಈ ಕಾಯಿಲೆಯಿಂದ ಮುಕ್ತಿ ಕೊಡಿಸಿ ನನಗೆ, ಆಮೇಲೆ ತುಂಬಾ ಜನಕ್ಕೆ ಮುಕ್ತಿ ಕೊಡೋದು ಬ್ಯಾಲೆನ್ಸ್ ಇದೆ. ನಾಯಿ ವಾಸನೆ ಹಿಡ್ಕೊಂಡು ಬರ್ತಾ ಇರೋ ಆಗಿದೆ. ಮೂಳೆ ಬಿಸಾಕಿದ್ರೆ ಹೋಗೋ ನಾಯಿ ಅಲ್ಲ ಇದು. ರಾಧಿಕಾ ಎಲ್ಲೋದ್ಲು? ಈ ಕಡೆನೆ ಬಂದ್ಲು. ಮೊನ್ನೆ ಕೊಟ್ಟಿರೋ ಡೋಸ್ ಪವರ್ ಇನ್ನ ಇಳಿದಿಲ್ಲ ಅನ್ಸುತ್ತೆ. ಯಾಕೆ ಹೆದರ್ಕೋತಾ ಇದೀಯಾ? ಏನೋ ವಾಸನೆ ಕಂಡಿಡ್ಕೊಂಡು ಇಲ್ಲಿಗೆ ಬಂದಿರೋ ಹಾಗಿದೆ. ನಾನೇ ನಾಯಿ ಅಲ್ಲ. ನಿನ್ನನ್ನು ನಾಯಿಗೆ ಹೋಲ್ಸ್ಕೊಂಡ್ರೆ ಅದಕ್ಕೂ ಅವಮಾನ ಆಗುತ್ತೆ. ಹೋಗ್ಲಿ ಬಿಡು. ಏನಿಲ್ಲಿ? ಏನಿನ ದೊಡ್ಡ ಪಾಳೆಗಾರನ ಎಲ್ಲ ಹೇಳ್ಕೊಂಡೆ ಇಲ್ಲಿಗೆ ಬರ್ಬೇಕಾ? ಆವತ್ತೇ ಹೇಳಿದ್ದೆ ನಿನಗೆ, ಪಾಳೆಗಾರಿಕೆ ಮಾಡೋದು, ಯಜಮಾನಿಕೆ ಮಾಡೋದು ನಮ್ಮಂತವ್ರ ಸಬ್ಜೆಕ್ಟು ಅಂತ. ನೇರವಾಗಿ ವಿಷಯಕ್ಕೆ ಬಾ. ಇಲ್ಲ ಅಂದ್ರೆ ನಾನೇ ನೇರವಾಗಿ ವಿಷಯಕ್ಕೆ ಬರ್ಬೇಕಾಗತ್ತೆ. ಇದು ನಮ್ಮ ಆಶ್ರಮ. ಇಲ್ಲಿ ಬರೋದಕ್ಕೆ ನನಗೂ ಹಕ್ಕಿದೆ. ಓಹೋ, ಆಶ್ರಮದಲ್ಲಿ ವಿಹಾರ ಮಾಡೋದಕ್ಕೆ ಬಂದ್ಯೋ ಅಥವಾ ಗೂಢಚಾರಿಕೆ ಮಾಡೋದಕ್ಕೆ ಬಂದ್ಯೋ? ಅದು ನಿಂಗೆ ಸಂಬಂಧ ಪಡದೇ ಇರೋ ವಿಚಾರ. ಸಂಬಂಧಪಟ್ಟಿರೋ ವಿಷಯ ಆಗಿದ್ದಕ್ಕೇನೆ ನಾನು ಮಧ್ಯೆ ಬಂದಿರೋದು. ರಾಧಿಕಾ ಇಲ್ಲೇ ಇದ್ದಾರೆ, ನನಗೆ ಔಷಧಿ ಮಾಡ್ತಾ ಇದ್ದಾರೆ. ಓಹೋ, ರಾತ್ರಿ ಫೋನ್ ಮಾಡಿ ಬೆದರಿಕೆ ಆಗ್ತಿದ್ ನೀನೇನಾ? ತುಂಬಾ ಮುಂದುವರಿತಿದ್ಯಾ ನೀನು. ನನ್ನ ಸರಿ ಸಾಮಾನಕ್ಕೆ ನಿಂತ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ. ರಾಧಿಕಾ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿರೋದು ನಾನು. ಅವ್ರಿಗೆ ಧಮಕಿ ಹಾಕಿದ್ ಯಾರು ಅಂತ ನನಗೆ ಗೊತ್ತಿಲ್ಲ. ನಿನ್ನ ಹೊರಡ್ಬೋದು.
ಶಾಂತವಾಗಿರುವಾಗಷ್ಟೇ ನೋಡಿದ್ಯಾ? ಶಾಂತನ ಉಗ್ರರೊಬ್ಬ ನೀನಿನ್ನೂ ನೋಡಿಲ್ಲ. ನೋಡಿದ್ದಿದ್ರೆ ನನ್ನ ಜೊತೆ ಮಾತಾಡೋದಿರಲಿ. ಹತ್ರ ಬರೋದಕ್ಕೂ ಹೆದರ್ಕೋತಾ ಇದ್ದೆ. ಇಲ್ಲೇನು ರಹಸ್ಯ ಕಾರ್ಯಾಚರಣೆ ನಡೀತಾ ಇಲ್ಲ. ರಾಧಿಕಾ ಅವರು ನನಗೆ ಔಷಧಿ ಮಾಡ್ಕೊಡೋದಕ್ಕೆ ಬರ್ತಾ ಇದ್ದಾರೆ ಅಷ್ಟೇ. ನಿನಗಿನ್ನೂ ಅನುಮಾನಗಳಿವೆ, ನನಗೂ ರಾಧಿಕಾಗೂ ಏನ್ ಸಂಬಂಧ ಅಂತ ಅಲ್ವಾ? ಹೌದು. ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡ, ತುಂಬಾ ನಿರಾಸೆ ಆಗುತ್ತೆ ನಿನಗೆ. ಮತ್ತೆ ಈ ವಿಷಯದಲ್ಲಿ ಮುಂದುವರಿಯೋದು ಬೇಡ. ನೀನು ಮುಂದುವರೆದಿದ್ದೆ ಆದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಪೇಜ್ 2 ಕಾಲಂನಲ್ಲಿ ಅಪರಿಚಿತ ಶವ ಪತ್ತೆ ಅನ್ನೋ ಸುದ್ದಿಗೆ ಹೀರೋ ಆಗ್ಬಿಡ್ತೀಯ. ಇವತ್ತೇ ಕೊನೆ. ಮತ್ತೆ ಈ ಕಡೆ ತಲೆ ಹಾಕ್ಬೇಡ. ತಲೆ ಇರಲ್ಲ ನಿಂದು. ಯಾವುದಾದ್ರೂ ದುಷ್ಟಶಕ್ತಿಗೆ ನಿನ್ನನ್ನ ಬಲಿ ಕೊಡಬೇಕಾಗತ್ತೆ. ರಾಧಿಕಾ, ಎಷ್ಟು ಕಾಳಜಿ ವಹಿಸಿ ಶಾಂತನಾಗ ಔಷಧಿ ಮಾಡ್ಕೊಡ್ತಿದ್ಯಾ ನೀನು. ಆದಷ್ಟು ಬೇಗನೆ ಗುಣ ಆಗ್ಬಿಡ್ತಾನೆ ಅವನು. ನೋಡಿದ್ಯಾ ಇವಾಗಲೇ ಅವನ ಬಾಯಿ ಎಷ್ಟು ವಾಸಿ ಆಗಿದೆ ಅಂತ. ಇವತ್ತು ಅವ್ನು ನಿನ್ನ ಜೊತೆ ಮಾತಾಡ್ತಿರ್ಬೇಕಾದ್ರೆ ತುಂಬ ಒಳ್ಳೆಯವನು ಅಂತ ಅನ್ಸ್ಬಿಟ್ಟ ಶಾಂತನು. ಎಷ್ಟು ನಯ ವಿನಯ. ಅದು ಶಾಂತನೂನೇನ ನಿನ್ನ ಜೊತೆ ಮಾತಾಡ್ತಿದ್ದಿದ್ದು ಅಂತ ನಾನು ಶಾಕ್ ಆದೆ. ಅಕ್ಕ, ಯಾರು ಅನ್ಕೊಂಡಿರೋ ಹಾಗಿರೋದಿಲ್ಲ. ಮುಖವಾಡ ಹಾಕ್ಕೊಂಡೇ ಬದುಕ್ತಿರ್ತಾರೆ. ಮುಖಗಳು ಮುಖವಾಡಕ್ಕೆ ಬಲಿಯಾಗ್ಬಿಟ್ಟಿರುತ್ತವೆ. ಅಂದರೆ ಅಂದರೆ ಯಾರನ್ನೂ ಅಷ್ಟು ಸುಲಭವಾಗಿ ನಂಬೋದಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದೆ. ನೀನು ಏನೇ ಹೇಳು ರಾಧಿಕಾ, ನಿನ್ನ ಬಗ್ಗೆ ಅವನಿಗೆ ಗೊತ್ತಿಲ್ಲ ಅನ್ಸತ್ತೆ. ನೀನು ಅವನಿಗೆ ಔಷಧಿ ಕೊಡೋಕೆ ಬರಲ್ಲ ಅಂದಾಗ ಮಾತ್ರ ಅವನ ಕೋಪನ ನೋಡಿದ್ದು ಬಿಟ್ರೆ ಮಿಕ್ಕಿದ ಟೈಮಲ್ಲಿ ನಾರ್ಮಲ್ ಆಗೇ ಇದ್ದ ಅವನು. ಇವತ್ತಂತೂ ಮಗು ಥರನೇ ಅನ್ಸ್ಬಿಟ್ಟ ನಿನ್ನ ಜೊತೆ ಮಾತಾಡ್ತಿರ್ಬೇಕಾದ್ರೆ. ಮಿಕ್ಕಿದ ಟೈಮಲ್ಲಿ ನಾರ್ಮಲ್ ಆಗೇ ಇರ್ತಾನೆ. ನಿನ್ನ ಕೈಗುಣನ ತುಂಬ ನಂಬಿಟ್ಟಿದ್ದಾನೆ ರಾಧಿಕಾ, ಅದಕ್ಕೆ ಇಷ್ಟು ಹಠ ಮಾಡ್ತಾನೆ ಅವನು. ಇವತ್ತಂತೂ ಮಗು ಥರನೇ ಅನ್ಸ್ಬಿಟ್ಟ ನಿನ್ನ ಹತ್ರ ಮಾತಾಡ್ತಿರ್ಬೇಕಾದ್ರೆ. ರಾಧಿಕಾ, ನಿನಗೆ ವಿಷಯ ಗೊತ್ತಾ? ಕೃಷ್ಣ ಆಶ್ರಮದಲ್ಲಿ ಕಾಣಿಸ್ತಿಲ್ಲ. ಹೌದಾ ಸಂಜೀವಿನಿ ಅಕ್ಕ? ಹೌದು ರಾಧಿಕಾ. ಪಾಪ, ಅವನಿಗಿಲ್ಲಿ ಯಾರೂ ಇಲ್ಲ. ಅವನು ಸರಿಯಾಗಿ ಮಾತಾಡೋದಕ್ಕೂ ಬರಲ್ಲ. ಎಲ್ಲಿ ಹೋಗಿದನೋ, ಏನು ಮಾಡ್ತಿದ್ದಾನೋ. ಅಕ್ಕ, ಯಾರು ಹುಡ್ಕೋ ಪ್ರಯತ್ನ ಮಾಡಿಲ್ವಾ? ಪ್ರಯತ್ನ ಪಡೋದಾ? ಪೊಲೀಸ್ ಕೂಡ ಹುಡುಕ್ತಿದ್ದಾರೆ ರಾಧಿಕಾ. ಸಾಲದು ಅಂತ ಆಶ್ರಮದಿಂದ ಕೆಲವು ಹುಡುಗರು ಕೂಡ ಹುಡುಕ್ತಾ ಇದ್ದಾರೆ ಕೃಷ್ಣನ. ಆದರೆ ಇನ್ನೂ ಸಿಕ್ಕಿಲ್ಲ. ಆದ್ರೆ ಅಕ್ಕ, ಅವನಿಗೇನೂ ಆಗಿರೋದಿಲ್ಲ. ನನ್ನ ಕೃಷ್ಣ ಅವನನ್ನ ಕಾಪಾಡಿರ್ತಾನೆ. ಅವನು ಆದಷ್ಟು ಬೇಗ ಆಶ್ರಮಕ್ಕೆ ವಾಪಸ್ ಬಂದೇ ಬರ್ತಾನೆ. ನೋಡ್ತಾ ಇರಿ. ತಗೋ ಇದನ್ನ. ಶಾಂತನು ದೇಹಕ್ಕೆ ಹಚ್ಚಬೇಕಾಗತ್ತೆ. ಅವ್ನು 2 ಗಂಟೆಗಳ ಕಾಲ ಇದನ್ನು ಹಚ್ಕೊಂಡು ಎಲ್ಲೂ ಹೊರಗೆ ಬರೋ ಹಾಗಿಲ್ಲ. ಆದರೆ ನಿಮ್ಮ ಮಾತಂತೂ ಅವ್ನು ಕೇಳಲ್ಲ. ಇದನ್ನ ಇಡೀ ದಿನ ಹಚ್ಕೊಂಡೇ ಇರ್ಬೇಕಂತೆ, ಆಚೆ ಎಲ್ಲೂ ಹೋಗಬಾರ್ದು ಅಂತ ಹೇಳಿ. ಜೊತೆಗೆ ರಾಧಿಕಾನೇ ಇದನ್ನ ಕೊಟ್ಟಿದ್ದು ಅಂತಲೂ ಹೇಳಿ. ಸರಿ ಮೇಡಮ್. ಶಾಂತನವ್ರ ಎದ್ದೇಳಿ. ರಾಧಿಕಾ ಅವರು ಔಷಧಿ ಕೊಟ್ಟಿದ್ದಾರೆ, ಶರ್ಟ್ ಬಿಚ್ಚಿ. ಕುಡಿಯೋದಕ್ಕೆ ಯಾಕೆ ಶರ್ಟ್ ಬಿಚ್ಚಬೇಕು? ಇದು ಕುಡಿಯೋದಕ್ಕಲ್ಲ, ಮೈಗೆ ಹಚ್ಚೋದಕ್ಕೆ. ಆಗಲ್ಲ ಅಂದ್ರೆ ಹೇಳ್ಬಿಡಿ, ಸಂಜೀವಿನಿ ಮೇಡಮ್ಗೆ ಹೇಳ್ಬಿಡ್ತೀನಿ. ಸರಿ ಸರಿ, ಪ್ರಪಂಚದಲ್ಲಿ ಎಲ್ಲೂ ಇಲ್ದಿರೋ ರೂಲ್ಸು ನಿಮ್ಮ ಆಶ್ರಮದಲ್ಲೇ ಇದೆ. ಅಷ್ಟೇ ಅಲ್ಲದೆ ಇದು ಮೈಗೆ ಹಚ್ಚಿದ ಮೇಲೆ ಸಂಜೆವರೆಗೆಲ್ಲೂ ಹೋಗಾಗಿಲ್ಲ.
ಸಂಜೀವಿನಿ ಮೇಡಮ್ ಹೇಳಿದ್ದು, ತುಂಬ ಮುಖ್ಯವಾದ ಔಷಧಿ ಅಂತದ್ದು. ಸಂಜೆವರೆಗೂ ಎಲ್ಲೂ ಹೋಗ್ಬಾರ್ದು ತಾನೆ? ಸರಿ, ಹಾಗೆ ಆಗಿ. ಹಾಗಾದ್ರೆ ಶಾಂತನು ಇಲ್ಲೇ ಇರ್ತಾನೆ. ಇದೇ ಸರಿಯಾದ ಸಮಯ. ನಾನು ವಿಷುನ ಕರ್ಕೊಂಡು ಎಲ್ಲಾದ್ರೂ ಹೋಗ್ಬಿಡ್ಬೇಕು. ದೇವ್ರೆ, ಇವತ್ತಿಗೆ ನನ್ನ ಕಷ್ಟ ಎಲ್ಲ ಕೊನೆ ಆಗೋಗ್ಲಿ. ಹೇಗಿದ್ರು ಶಾಂತನು ಇವತ್ತು ಇಡೀ ದಿನ ಇಲ್ಲೇ ಇರ್ತಾನೆ. ವಿಷುನ ನಾನಿವತ್ತು ಕಾಪಾಡಲೇಬೇಕು. ಆ ಶಾಂತನನ್ನ ಸುಮ್ಮನೆ ಬಿಡಬಾರ್ದು. ಅವ್ನು ಮಾಡಿರೋ ಅನ್ಯಾಯಕ್ಕೆ ಅವನು ತಕ್ಕ ಪಾಠ ಕಲಿಸ್ಲೇಬೇಕು. ಆದರೆ ಈ ಆಶ್ರಮ ನನಗೆ ತೋರಿಸಿರೋ ಪ್ರೀತಿ, ಸಂಜೀವಿನಿ ಅಕ್ಕ ತೋರಿಸಿರೋ ಕಾಳಜಿನ ಈ ಜನ್ಮ ಪೂರ್ತಿ ಮರೆಯೋದಕ್ಕಾಗೋದಿಲ್ಲ. ಯಾಕೆ ರಾಧಿಕಾ ಹೇಳ್ದೆ ಕೇಳ್ದೆ ಹೊರಟ್ಬಿಟ್ಟಿದ್ಯಾ? ರಾಧಿಕಾ ಯಾಕೆ ಕಣ್ ತುಂಬ್ಕೊಂಡಿದ್ಯಾ? ಏನಾಯ್ತು? ಏನಿಲ್ಲ ಸಂಜೀವಿನಿ ಅಕ್ಕ, ಎಲ್ಲೋ ಹೋಗ್ತಿದ್ ನನಗೆ ಈ ಆಶ್ರಮ ಆಶ್ರಯ ಕೊಡ್ತು. ದೇಸಾಯಿಗಳ ಮನೆಯಲ್ಲಿ ನನ್ನ ಮಗಳ ಹಾಗೆ ನೋಡ್ಕೊಂಡ್ರು. ಜೀವನದಲ್ಲಿ ಇಲ್ಲಿಗೆ ಬಂದು ಏನ್ ಪಡ್ಕೊಂಡೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿಮ್ಮಂತವ್ರ ಪ್ರೀತಿ ಅಂತೂ ಪಡ್ಕೊಂಡೆ. ಇವೆಲ್ಲ ನೆನಪಾಯ್ತು ಅಷ್ಟೆ. ಯಾಕೆ ರಾಧಿಕಾ ಈಗೇನು ಆಶ್ರಮನೇ ಬಿಟ್ಟು ಹೋಗೋ ಥರ ಮಾತಾಡ್ತಿದ್ಯಲ್ಲ? ಇವತ್ತೆಲ್ಲ ನಾಳೆ ಹೋಗ್ಲೇಬೇಕಲ್ವಾ? ಸರಿ, ನಾನು ಹೋಗ್ತೀನಿ. ರಾಧಿಕಾ ನಿಂತ್ಕೋ. ಯಾಕೆ ರಾಧಿಕಾ ಹೋಗ್ತೀನಿ ಅಂತೆಲ್ಲ ಹೇಳ್ತಿದ್ಯಾ? ಸರಿ, ಹೋಗ್ಬಿಟ್ಟು ಬರ್ತೀನಿ. ನೀನ್ ಬರ್ಲೇಬೇಕಲ್ವಾ? ಶಾಂತನಿಗೆ ಔಷಧಿ ಬೇರೆ ಕೊಡ್ಬೇಕು. 1-2 ದಿನದಲ್ಲಿ ಸರಿ ಹೋಗ್ಬಿಡ್ತಾನೆ. ಎಲ್ಲ ನಿನ್ ಕೈಗುಣ ರಾಧಿಕಾ. ಸರಿ ಅಕ್ಕ, ಬರ್ತೀನಿ. ರಾಧಿಕಾ, ಮೊದಲೆಲ್ಲ ಮಗುಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಿನ್ನ ಪ್ರಾಣನೇ ಹೋಗ್ತಾ ಇತ್ತು. ಈಗ ಯಾಕೆ ಹಾಗೆ ಅನಿಸ್ತಾ ಇಲ್ಲ ನಿನಗೆ? ಯಾಕೆ ಬದಲಾದೆ ನೀನು? ಮಗು ಕೆಮ್ಮು ಜಾಸ್ತಿ ಆಗಿ ಈಗಷ್ಟೇ ಕ್ಲಿನಿಕ್ಗೆ ಕರ್ಕೊಂಡು ಹೋಗಿ ಬಂದೆ ನಾನು. ಕೃಷ್ಣ, ರಾಧಿಕಾ, ಆಶ್ರಮಕ್ಕೆ ಹೋಗ್ಬೇಡ, ಅಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಅಂತ ಹೇಳಿದ್ದೆಲ್ವಾ, ಮತ್ತೆ ಯಾಕೆ ಹೋದೆ? ಬೇಗ ಬಂದ್ಬಿಡೋಣ ಅಂತ ಹೋದೆಮ್ಮ. ಅದನ್ನೇ ಕೇಳ್ತಿರೋದು, ಯಾಕೆ ಹೋದೆ? ಅಲ್ಲಿ ಅಷ್ಟೊಂದು ಜನ ಇದ್ರು ತಾನೆ. ಯಾರಾದ್ರೂ ನೀನೇ ಔಷಧಿ ತಯಾರು ಮಾಡಬೇಕು ಅಂತ ಹಠ ಹಿಡಿತಿದ್ದೀರಾ?